ಇದೊಂದು ಬೇಕು ಪಾಪ. ಇದ್ರದ್ದು ಫೇಸ್ ಕಟ್ ನೋಡಿ ಪಾಪ, ಅದು ನೋವಲ್ಲಿ ಮೊನ್ನೆಯಿಂದ ಒದ್ದಾಡ್ತಿತ್ತು. ನಾವೇನು ಏನಾಗಲ್ಲ, ಸರಿಯಾಗತ್ತೆ ಡ್ರಾಪ್ಸ್ ಎಲ್ಲ ಹಾಕಿದ್ವಿ, ಬಟ್ ಸರಿಯಾಗಲಿಲ್ಲ. ಸೊ ಇವಾಗ ಹಾಸ್ಪಿಟಲ್ ಹೋಗಿ ಮತ್ತೆ ಇದೊಂದು ಪಾಟಿ. ಯಾರು ನೀನು? ಮೊಬೈಲ್ ಗಿಫ್ಟ್. ಸೊ ಆ್ಯಕ್ಚುಲಿ ಬೆಕ್ಕಿದೆ ಅಲ್ಲ, ಇದು ಇಲ್ಲಿ ಇದ್ದಿದ್ದಲ್ಲ, ಇಲ್ಲಿಂದ ಅಲ್ಲ ಇದು. ನಾನು ಸ್ವಲ್ಪ ಇಲ್ಲಿ ಪಕ್ಕದಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಇದೆ, ನಾವು ಅಲ್ಲಿಗೆ ಹೋಗ್ತೀವಿ ಡೈಲಿ. ಸೊ ಆ ಟೈಮಲ್ಲಿ ಬೆಕ್ಕು ಕೂಗ್ತಿತ್ತು ಅಲ್ಲೇ, ಅಂದರೆ ಯಾರು ಚೀಲದಲ್ಲಿ ಕಟ್ಟಿ ಕೂಗ್ತಿತ್ತು ಪಾಪ, ಚೀಲದಲ್ಲಿ ಕಟ್ಟಿ ಬಿಟ್ಟು ಹೋಗಿದ್ದಾರೆ, ಯಾರು ಗೊತ್ತಿಲ್ಲ. ಕೂಗುವಾಗ ನನಗೇನೋ ಸೌಂಡ್ ಬಂತು, ನಾನು ಎದುರಿದೆ ಏನಪ್ಪ ಅಂತ. ಲಾಸ್ಟಿಗೆ ನೋಡುವಾಗ ಓಪನ್ ಮಾಡಿ ಬೆಕ್ಕಿತ್ತು, ಫುಲ್ ನೀರಿತ್ತು ಆ ಚೀಲದಲ್ಲಿ ಪಾಪ. ಅವತ್ತಿಂದ ತೊಗೊಂಡು ಬಂದಿದ್ದೀನಿ, ಇಲ್ಲಿತ್ತು. ಏನು 2-3 ವೀಕ್ಸ್ ಆಯ್ತು ಈ ಬೆಕ್ಕಿಲ್ಲಿ ಬಂದು. ಚೆನ್ನಾಗಿತ್ತು, ಏನು ಸಡನ್ನಾಗಿ ಗೊತ್ತಿಲ್ಲ, ಎಲರ್ಜಿ ಎಲ್ಲ ಆಯಿತು. ಸೊ ಮೊನ್ನೆಲ್ಲ ಡ್ರಾಪ್ಸ್ ಹಾಕಿದ್ದೆ, ಡ್ರಾಪ್ಸಲ್ಲಿ ಏನೂ ಡಿಫ್ರೆನ್ಸ್ ಕಾಣಲಿಲ್ಲ. ಸೊ ಇವತ್ತೇನು ನೋಡಿದಾಗ ತುಂಬ ಜಾಸ್ತಿ ಆಗಿತ್ತು ಪಾಪ. ಅದು ನೋವು ಅಂತ ಅದಾಗೆ ಬಂದಿರು ನನ್ನ ಹತ್ರ, ನೋವು ಅದು ಜಾಸ್ತಿ ಆದಾಗ ನನ್ನ ಹತ್ರ ಬಂದು ಕೂತ್ಕೊಳ್ತು. ನಂಗೆ ಡೌಟ್ ಆಯಿತು, ಆಗ ನೋಡುವಾಗ ಸ್ವಲ್ಪ ನೋವೆಲ್ಲ ಇತ್ತು, ಅಂದರೆ ಕಣ್ಣಲ್ಲೆಲ್ಲ ಇದೆಲ್ಲ ಫುಲ್ ವೈಟ್ ಆಗಿತ್ತು. ಸೊ ಅದನ್ನೆಲ್ಲ ತೆಗೆದು ರಿಮೂವ್ ಮಾಡಿ ಕ್ಲೀನ್ ಮಾಡಿ ಈಗ ಮತ್ತೆ ಪೇಸ್ಟ್ ಹಾಕ್ತಿದ್ದೀನಿ. ನೈಮಾನ್. ಸೊ ಇನ್ನೊಂದು ನಮ್ಮದು ಇದೊಂದು ಬೇಕು. ಇದು ಮಾತ್ರ ಜಾಲಿ, ಯಾವಾಗಿದ್ರದ್ದು ಟೆನ್ಷನ್ ಇಲ್ಲ ಯಾವುದ್ರದ್ದು. ಮೊದಲು ಇವೆರಡು ಗಲಾಟೆ ಮಾಡ್ತಿದ್ದೆ, ಈಗೆಲ್ಲ ಒಟ್ಟಿಗೆ ಇದ್ದಾರೆ ಈಗ, ಪರವಾಗಿಲ್ಲ. ಸೊ ಯಾರಾದರೂ ಈ ಥರ ಬೆಕ್ಕು ಸಿಕ್ಕಿದಾಗಲಿ ಎಲ್ಲೇ ಆಗಲಿ ರೆಸ್ಕ್ಯೂ ಮಾಡಿ ಅವ್ರನ್ನ ಸ್ವಲ್ಪ ಹೆಲ್ಪ್ ಮಾಡಿ ಪಾಪ. ಅವ್ರು ನೋಡಿದಾಗ ಬೇಜಾರಾಗುತ್ತೆ. ಸೊ ಹಾಗಾಗಿ ನಾನು ಒಂದು ಹೆಲ್ಪ್ ಮಾಡಿದೆ, ಅದನ್ನೇ ನಿಮಗೋಸ್ಕರ ತಿಳಿಸ್ಬೇಕಂತ ವೀಡಿಯೋ ಮಾಡಿದ್ದು. ಬೇರೆ ಏನು ನಂದು ಉದ್ದೇಶಕ್ಕಲ್ಲ, ಜಸ್ಟ್ ನಿಮಗೊಂದು ಗೊತ್ತಾಗಲಿ ಅಂತ, ಇನ್ಫಾರ್ಮೇಷನ್ಗೋಸ್ಕರ. ಸಿಕ್ಕಿದ್ರೆ ಹೆಲ್ಪ್ ಮಾಡಿ ಅಂತ ಬಿಡಬೇಡಿ ಯಾರಾದರೂ ಅಷ್ಟೇ. ಏನು ಜಸ್ಟ್ ಒಂದು 70 ರೂಪೀಸಲ್ಲಿ ಒಂದು ಮುಲಾಮ್ ಸಿಗುತ್ತೆ ಗುರು, ಆಗಬೇಡಿ ಅಷ್ಟೇ, ಹೆಲ್ಪ್ ಆಗುತ್ತೆ. ಇವ್ರು ನೋಡಲಿಲ್ಲ ಆದರೂ ದೇವ್ರು ನೋಡ್ಕೊಳ್ತಾನೆ. ಸೊ ಹಾಗೆ ಸಿಗೋಣ ಎಲ್ಲರೂ ನೆಕ್ಸ್ಟ್ ವಿಡಿಯೋದಲ್ಲಿ.